ಮಹತ್ವಾಕಾಂಕ್ಷೆಯ ಮೇಕೆದಾಟು ಯೋಜನೆ ಕಾಂಗ್ರೆಸ್ನಿಂದಲೇ ವಿರೋಧ. ಕೈಪಡೆಯ ಡಬಲ್ ಗೇಮ್, ತಮಿಳುನಾಡು ಕಾಂಗ್ರೆಸ್ ವಿರೋಧಿ ಆಟ. ಮೇಕೆದಾಟು ಪಾದಯಾತ್ರೆ ಮಾಡಿದ್ದ ಡಿಕೆಗೆ ಕಾಂಗ್ರೆಸ್ನಿಂದಲೇ ಪ್ರತಿರೋಧ. ದಳಪತಿ ವಿಜಯ್ ಜೊತೆಗೆ ಮೇಕೆದಾಟು ವಿರೋಧಿಸಿ ಬಿಲ್ಗೆ ಕಾಂಗ್ರೆಸ್ ಸಹಿ. ಕಾವೇರಿ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್, ಕಾಂಗ್ರೆಸ್ ಉಲ್ಟಾ ಹೊಡೆದಿದ್ರ ಸೀಕ್ರೆಟ್. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾವೇರಿಯ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾನೆ ಇದೆ. ಕರ್ನಾಟಕದಲ್ಲಿ ಮಳೆಯ ಕೊರತೆ ಏನಾದರೂ ಆದರೆ ಕಾವೇರಿ ಸಮಸ್ಯೆ ಬಹುಮುಖ್ಯವಾಗಿ ಇಲ್ಲಿ ತಲೆದೋರುತ್ತೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತಿ ಏನಿದೆ ಅದು ಹೊಸದೇನಲ್ಲ. ಯಾವುದೇ ಸರ್ಕಾರ ಬದಲಾದರೂ ಕೂಡ ತಮಿಳಿಗರ ಒರಸೆ ಮಾತ್ರ ಬದಲಾಗೋದೇ ಇಲ್ಲ. ಕರ್ನಾಟಕದಲ್ಲಿ ಈ ಯೋಜನೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾಂಗ್ರೆಸ್ ಡಬಲ್ ಗೇಮ್ ಏನು? ಯೋಜನೆಯ ಅನುಷ್ಠಾನಕ್ಕಿರುವಂತಹ ಸಾಧ್ಯತೆಗಳು ಹೇಗಿದೆ? ತಾಂತ್ರಿಕ ತೊಂದರೆಗಳು ಏನೇನಿದೆ? ಕಾನೂನಿನ ತೊಡಕುಗಳು ಯಾವ ರೀತಿ ಎದುರಾಗುತ್ತೆ? ಇನ್ನು ಈ ಕುರಿತಾದ ಮುಂತಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಮೇಕೆದಾಟು ಸಮರ ಹಲವು ಮಹತ್ವದ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ತಮಿಳುನಾಡು ವಿಧಾನಸಭೆಯ ನಿರ್ಣಯದಿಂದ ಹೊರಹೊಮ್ಮಿರುವಂತಹ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಕರ್ನಾಟಕದ ಚಿಂತೆಗೂ ಸಹ ಕಾರಣ ಆಗಿದೆ. ಕಾವೇರಿ ನದಿ ನೀರಿನ ಹಂಚಿಕೆಯ ವಿವಾದ ಏನಿದೆ ಅದು ದಶಕಗಳಿಂದಲೂ ಕೂಡ ಕರ್ನಾಟಕ ಹಾಗೆ ತಮಿಳುನಾಡಿನ ನಡುವೆ ಕೆಂಡದಂತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಂತಹ ನಿರ್ಣಯ ಏನಿದೆ ಕೇವಲ ಒಂದು ಪ್ರತಿಭಟನೆ ಅಲ್ಲ, ಬದಲಾಗಿ ಕರ್ನಾಟಕದ ವಿರುದ್ಧ ಸಾರಿದಂತಹ ಸಮರ ಘೋಷಣೆಯಂತೆ ಭಾಸವಾಗ್ತಾ ಇದೆ. ನೂತನ ಮುಖ್ಯಮಂತ್ರಿ ವಿಜಯ್ ಸಿ ಜೋಸೆಫ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಬೆಳವಣಿಗೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹೊಸ ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡಿದೆ. ತಮಿಳುನಾಡಿನ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷಗಳ ನಡುವೆ ಕಿತ್ತಾಟ ಸರ್ವೇ ಸಾಮಾನ್ಯವಾಗಿರುತ್ತೆ. ಆದ್ರೆ ಮೇಕೆದಾಟು ವಿಷಯಕ್ಕೆ ಅಂತ ಬಂದ್ರೆ ಅಲ್ಲಿ ಒಂದು ಅಭೇದ್ಯ ಒಕ್ಕೂಟ ಅಂದ್ರೆ ಇಂಪಂಟಬಲ್ ಕೋಯಲೇಷನ್ ಅನ್ನೋ ತರ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿ ವಿಜಯ್ ಮಂಡಿಸಿದಂತಹ ನಿರ್ಣಯಕ್ಕೆ ಪ್ರತಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಹಾಗೆ ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಸಂಪೂರ್ಣ ಬೆಂಬಲವನ್ನ ನೀಡಿದ್ದಾರೆ. ಇನ್ನು ಈ ರಾಜಕೀಯ ಒಗ್ಗಟ್ಟು ಕೇಂದ್ರ ಸರ್ಕಾರವನ್ನ ಒಂದು ರೀತಿ ಚಕ್ಮೇಟ್ ಸ್ಥಿತಿಗೆ ತಳ್ಳಿದೆ. ತಮಿಳುನಾಡಿನ ವಿರೋಧ ಪಕ್ಷಗಳು ಕೂಡ ಈ ನಿರ್ಣಯಕ್ಕೆ ಮುಕ್ತವಾಗಿ ಬೆಂಬಲವನ್ನ ಸೂಚಿಸಿದೆ. ಪ್ರತಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಹಾಗೆ ಎಡಪ್ಪಾಡಿ ಪಳನಿಸ್ವಾಮಿ ಸೇರಿದಂತೆ ಇತರೆ ಪಕ್ಷಗಳ ನಾಯಕರು ನಿರ್ಣಯದ ಪರವಾಗಿ ನಿಂತು ಮಾತನಾಡಿದ್ದು ಕರ್ನಾಟಕದ ನಡೆಯನ್ನ ಒಕ್ಕೊರಲಿನಿಂದ ಖಂಡಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಶಾಸಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ವಾಂಟೇಜ್ ವಿತ್ ನಿಶ್ಚಿತ ಟೀಮ್ ಗಮನಿಸಿರುವಂತಹ ಅಂಶ ಏನು ಅನ್ನುವಂತಹದನ್ನ ನಿಮ್ಮೆದುರು ಇಡ್ತಾ ಹೋಗ್ತೀವಿ. ತಮಿಳುನಾಡು ಸರ್ಕಾರವು ಕೇವಲ ಭಾವನಾತ್ಮಕವಾಗಿ ಮಾತನಾಡ್ತಾ ಇಲ್ಲ, ಬದಲಾಗಿ 2007ರ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯ CWDT
ತೀರ್ಪು ಹಾಗೆ 2018ರ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾನೂನು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ತಾಂತ್ರಿಕ ಅಂಶ ಏನಪ್ಪಾ ಅಂತ ಅಂದ್ರೆ, ಕರ್ನಾಟಕ ಕೆಳ ಹಂತದ ರಾಜ್ಯಗಳಾಗಿರುವಂತಹ ತಮಿಳುನಾಡು ಮಾತ್ರವಲ್ಲದೆ ಪುದುಚೇರಿಯ ಪೂರ್ವ ಒಪ್ಪಿಗೆಯನ್ನು ಕೂಡ ಇಲ್ಲಿ ಪಡೆದುಕೊಂಡಿಲ್ಲ ಅಂತ ಹೇಳಿ ತಮಿಳುನಾಡು ವಾದಿಸಿದೆ. ಕರ್ನಾಟಕದ ಈ ಕ್ರಮವನ್ನ ಈಗಾಗಲೇ ಹಂಚಿಕೆಯಾಗಿರುವಂತಹ ಆಸ್ತಿಯ ಅಕ್ರಮ ವಶಪಡಿಸಿಕೊಳ್ಳುವಿಕೆ ಅಂತ ಹೇಳಿ ಕೂಡ ಬಿಂಬಿಸಲಾಗ್ತಾ ಇದೆ. ಕರ್ನಾಟಕ ಸರ್ಕಾರವು 2007ರ ನ್ಯಾಯಮಂಡಳಿಯ ತೀರ್ಪು ಹಾಗೆ 2018ರ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಐತಿಹಾಸಿಕ ತೀರ್ಪನ್ನ ಉಲ್ಲಂಘಿಸಿ ಮೇಕೆದಾಟುವಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಸಮತೋಲನ ಜಲಾಶಯವನ್ನ ನಿರ್ಮಾಣ ಮಾಡೋದಕ್ಕೆ ಏಕಪಕ್ಷೀಯ ಪ್ರಯತ್ನವನ್ನ ನಡೆಸ್ತಾ ಇದೆ ಅಂತ ತಮಿಳುನಾಡು ಇಲ್ಲಿ ಮಂಡಿಸ್ತಾ ಇರುವಂತಹ ವಿಚಾರಗಳು ರಾಜ್ಯಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಇನ್ನು ತಮಿಳುನಾಡು ವಿಧಾನಸಭೆಯ ನಿರ್ಣಯವು ಕೇವಲ ರಾಜಕೀಯ ಭಾಷಣಕ್ಕೆ ಸೀಮಿತ ಆಗಿಲ್ಲ. ಅದು ಕೇಂದ್ರ ಜಲ ಆಯೋಗದ CWC ಮೇಲೆ ಕೂಡ ನೇರ ತಾಂತ್ರಿಕ ದಿಗ್ಬಂಧನ ಹೇರೋದಕ್ಕೆ ಯತ್ನ ಮಾಡಿದೆ. ಕರ್ನಾಟಕ ಸಲ್ಲಿಕೆ ಮಾಡಿರುವಂತಹ ವಿವರವಾದ ಯೋಜನಾ ವರದಿ DPR ಅನ್ನ ಪರಿಶೀಲನೆ ಮಾಡೋದೇ ಕಾನೂನು ಬಾಹಿರ ಅನ್ನುವಂತೆ ತಮಿಳುನಾಡು ಒತ್ತಡವನ್ನು ಹೇರ್ತಾ ಇದೆ. ಇದು ಯೋಜನೆಯ ತಾಂತ್ರಿಕ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂತಹ ಸಂಚಾಗಿದೆ. ಕರ್ನಾಟಕ ಸರ್ಕಾರವು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಸಲ್ಲಿಕೆ ಮಾಡಿರುವಂತಹ ವಿವರವಾದ ಯೋಜನಾ ವರದಿಯನ್ನ ಆಯೋಗ ಪರಿಶೀಲನೆ ಮಾಡಬಾರ್ದು, ಯಾವುದೇ ಪ್ರಕ್ರಿಯೆಗೆ ಒಳಪಡಿಸಬಾರ್ದು, ಹಾಗೆ ಯಾವುದೇ ಕಾರಣಕ್ಕೂ ಅನುಮೋದನೆ ನೀಡಬಾರ್ದು ಅಂತ ಹೇಳಿ ತಮಿಳುನಾಡು ಸರ್ಕಾರ ಕಟ್ಟುನಿಟ್ಟಿನ ಒತ್ತಾಯವನ್ನ ಹೇರಿದೆ. ಇದು ಕೂಡ ಕರ್ನಾಟಕದ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯ ಕಾನೂನು ಹೋರಾಟವನ್ನ ರೂಪಿಸಬೇಕು ಅನ್ನುವಂತಹ ಜಿಜ್ಞಾಸೆ ಕೂಡ ಮೂಡಿಸಿದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಈಗಾಗಲೇ ಮಳೆ ಕೊರತೆ ಇರೋದ್ರಿಂದ ಕರ್ನಾಟಕ ಒಂದು ಹನಿ ನೀರನ್ನ ಕೂಡ ಸಂಗ್ರಹ ಮಾಡಿದ್ರು ಅದು ತಮಿಳುನಾಡಿನ ರೈತರ ಬದುಕಿಗೆ ಮಾಡುವಂತಹ ದ್ರೋಹ ಅಂತ ಬಿಂಬಿಸಲಾಗಿದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ನೀರನ್ನ ಸಂಪೂರ್ಣವಾಗಿ ಹಂಚಿಕೆ ಮಾಡಿರೋದ್ರಿಂದ ಕರ್ನಾಟಕದ ಯಾವುದೇ ಹೊಸ ಸಂಗ್ರಹಣಾ ಪ್ರಯತ್ನವನ್ನ ಕಾನೂನುಬದ್ಧ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ತಮಿಳುನಾಡು ಸಹ ಬಲವಾಗಿ ಪ್ರತಿಪಾದಿಸಿದೆ. ಕಾವೇರಿ ಜಲನಯನ ಪ್ರದೇಶವು ಈಗಾಗಲೇ ಮಳೆ ಕೊರತೆಯನ್ನ ಎದುರಿಸ್ತಾ ಇರುವಂತಹ ಜಲನಯನ ಪ್ರದೇಶವಾಗಿದೆ. ಇಲ್ಲಿ ಲಭ್ಯ ಇರುವಂತಹ ಒಟ್ಟು ನೀರನ್ನ ನ್ಯಾಯಮಂಡಳಿ ಮತ್ತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹಂಚಿಕೆ ಮಾಡಿದೆ. ಆದ್ರಿಂದ ಈ ಭಾಗದಲ್ಲಿ ಯಾವುದೇ ರೀತಿ ಹೊಸ ಯೋಜನೆಗಳನ್ನ ಕೈಗೊಳ್ಳೋದಕ್ಕೆ ಅಥವಾ ಹೆಚ್ಚುವರಿ ನೀರನ್ನ ಸಂಗ್ರಹ ಮಾಡೋದಕ್ಕೆ ಕರ್ನಾಟಕಕ್ಕೆ ಅವಕಾಶ ನೀಡಬಾರ್ದು ಅಂತ ಹೇಳಿ ವಾದವನ್ನ ಮಾಡ್ತಾ ಇದೆ. ತಮಿಳುನಾಡು ಕಾಂಗ್ರೆಸ್ ಈ ಎಲ್ಲಾ ವಿಚಾರಗಳಿಗೂ ಕೂಡ ಸಾಕ್ಷಿಯಾಗಿದೆ, ಹಾಗೆ ತನ್ನ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದೆ. ತಮಿಳುನಾಡು ವಿಧಾನಸಭೆಯ ಈ ಸರ್ವಾನುಮತದ ನಿರ್ಣಯವು ಕರ್ನಾಟಕದ ಮೇಕೆದಾಟು ಯೋಜನೆಯ ಹಾದಿಯಲ್ಲಿ ಬೃಹತ್ ಕಂದಕವನ್ನ ತೋಡಿದೆ. ಇದು ಕೇವಲ ಎರಡು ರಾಜ್ಯಗಳ ನಡುವಿನ ರಾಜಕೀಯ ಮೇಲಾಟವೋ ಅಥವಾ ಒಕ್ಕೂಟ ವ್ಯವಸ್ಥೆಯ ತಳಹಾದಿಯನ್ನೇ ಅಲ್ಲಾಡಿಸುವಂತಹ ಗಂಭೀರ ಸಂಘರ್ಷವೋ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಕಾಡ್ತಾ ಇದೆ. ಕೇಂದ್ರ ಸರ್ಕಾರವು ತಮಿಳುನಾಡಿನ ಈ ರಾಜಕೀಯ ಮತ್ತು ತಾಂತ್ರಿಕ ದಿಗ್ಬಂಧನವನ್ನ ಮೀರಿ ಕರ್ನಾಟಕಕ್ಕೆ ನ್ಯಾಯವನ್ನ ಒದಗಿಸುತ್ತಾ ಅಥವಾ ಈ ವಿವಾದವು ದಶಕಗಳ ಕಾಲ ನ್ಯಾಯಾಲಯದ ಅಂಗಳದಲ್ಲೇ ಉಳಿದುಕೊಳ್ಳುತ್ತಾ ಅನ್ನುವಂತಹದನ್ನ ಕಾಲವೇ ನಿರ್ಧಾರ ಮಾಡಬೇಕು. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.